ಬೆತ್ತಿಗೆ ಯಾರದವ್ರೆ ರೀ ನಿಧಾನಕ್ಕೆ ತಿನ್ರಿ, ಬೇಕಾದ್ರೆ ಇನ್ನೊಂದು ಪ್ಯಾಕೆಟ್ ತರಿಸ್ಕೊಡ್ತೀನಿ. ನಿಮಗೂ ನೆತ್ತಿಗೆ ಇರುತ್ತಾ? ಅಲ್ಲೇ ಇದೆ, ನೀರು ತಗೊಳ್ಳಿ. ತಗೋ. ಓ ಮೂರ್ತಿ, ಬನ್ನಿ ಕುತ್ಕೊಳ್ಳಿ. ಮಂಗಳ, ಕಾಫಿ ತಗೊಂಬಮ್ಮ. ಕಾಫಿ ಏನ್ ಬೇಡಿತ್ತು? ಏನು ಪೂಜೆಗೆ ಬತ್ತೆ ಹೊಸ್ಕೊಂಡ್ ಕೂತಿದ್ದೀರಿ ಆರಾಮಾಗಿ? ಅಲ್ಲ, ನಾನು ಕಂಡು ಕೂಡ್ಲೆ ಸುಶಾಂತ್ ಎಲ್ಲಿ ತೋರಿಸಿ ಮೂರ್ತಿ ಅಂತ ಕೇಳ್ತೀರಾ ಅಂತ ಅನ್ಕೊಂಡೆ. ಇದೇನಿದು? ಮೂರ್ತಿ, ಪ್ರತಿ ಸತಿ ನಿಮ್ಮನ್ನು ನೋಡಿದಾಗೆಲ್ಲ ಅದೇ ಕೇಳಬೇಕು ಅನ್ಸುತ್ತೆ. ಆದ್ರೆ ಏನ್ ಮಾಡೋದು, ನನಗೆ ಗೊತ್ತಿದೆ ನೀವು ನನ್ನನ್ನು ಕರ್ಕೊಂಡು ಹೋಗಲ್ಲ ಅಂತ. ಅದಕ್ಕೆ ನಾನು ಯಾಕೆ ಕೇಳಿ ಬೇಜಾರು ಮಾಡ್ಕೋಬೇಕು? ನನ್ನ ವಿಷಯ ಬಿಡಿ. ಮೊನ್ನೆ ನಮ್ಮ ಯಜಮಾನ್ರು ನಿಮ್ಮ ಜೊತೆ ಹಾಗೆ ಮಾತಾಡಿದ್ರು ಅಂತ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಚಿಚೆ, ಅದಕ್ಕೆಲ್ಲ ಯಾಕೆ ಬೇಜಾರು? ಧರ್ಮ ಏನೋ ಮನ್ಸು ಕಚ್ಕೊಂಡು ಕೊರಗ್ತಾ ಇದ್ದಾನೆ ಅನ್ಸುತ್ತೆ. ಅದ್ರೊಂದು ಮಾತು ಅಂದಿದ್ದಾನೆ ಅಷ್ಟೇ, ಪರವಾಗಿಲ್ಲ ಬಿಡಿ. ಸರಿ ಮೂರ್ತಿ. ಮಂಗಳ, ಕಾಫಿ ತರಕ್ಕೆ ಎಷ್ಟೊತ್ತಮ್ಮ? ಬಂದೇಮ್ಮ. ತಗೊಳ್ಳಿ. ಮೂರ್ತಿ ಸರ್, ಅಮ್ಮ ಅವರು ತಿಂಡಿನೇ ತಿಂದಿಲ್ಲ. ನೋಡೋದಿಕ್ಕೆ ಆರಾಮಾಗಿದ್ದಾರೆ ಅಂತ ಅನ್ಸುತ್ತೆ. ಯಾಕಿಬ್ರು ಹೀಗಿದ್ದೀರ? ನಿಮ್ಮ ಮಗ ಚೆನ್ನಾಗಿದ್ದಾನೆ ಅಂತ ಹೇಳ್ತಾ ಇದ್ದೀನಿ ತಾನೆ? ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ವಾ ನಿಮಗೆ? ಇದು ನಂಬಿಕೆ ಪ್ರಶ್ನೆ ಅಲ್ಲ ಮೂರ್ತಿ. ನಿಮ್ಮ ಮೇಲೆ ನಂಬಿಕೆ ಇಲ್ಲದೆ ಹೋಗಿದ್ರೆ ನಿಮಗೆ ಕೆಲಸ ವಹಿಸ್ತಾ ಇದ್ರಾ? ಮಗ ಕಣ್ಮುಂದೆ ಇಲ್ಲದೆ ಹೋದ್ರೆ, ಅದು ಈ ತರ ಹೊರಗಡೆ ಇದ್ರೆ ಯಾವ ತಾಯಿ ತಾನೇ ಖುಷಿಯಾಗಿರ್ತಾಳೆ ಹೇಳಿ? ನಿಮ್ಮ ಪರಿಸ್ಥಿತಿನೂ ನಂಗೆ ಅರ್ಥ ಆಗತ್ತೆ. ಆದ್ರೆ ಇದು ಒಂದು ಟೈಮು. ಅಲ್ಲ, ಮಗ ಏನು ಪರ್ಮನೆಂಟ್ ಆಗಿ ಏನು ಆಚೆ ಹೋಗಿಲ್ವಲ್ಲ, ಸ್ವಲ್ಪ ದಿನ ಅಷ್ಟೇ, ಆಮೇಲೆ ಬರ್ತಾನೆ. ಅಲ್ಲಿ ತನಕ ನೀವು ಸ್ವಲ್ಪ ತಾಳ್ಮೆ ತಗೋಬೇಕು. ನಿಮ್ಮ ಆರೋಗ್ಯ ನೋಡ್ಕೋಬೇಕು, ಊಟ ತಿಂಡಿ ಸರಿಯಾಗಿ ಮಾಡ್ತಾ ಇರ್ಬೇಕಲ್ವಾ? ಅಂದಾಗೆ ನಿಮ್ಮಿಂದ ಒಂದು ಹೆಲ್ಪ್ ಆಗಬೇಕಿತ್ತು. ಕೇಳ್ಬೋದಲ್ವಾ ಗೊತ್ತಾಗ್ತಿಲ್ಲ. ಆದರೆ ಅದು ಸುಶಾಂತಂಗೆ ಸಂಬಂಧಿಸಿದ್ದು. ರಾಜಕ್ಕೆ ಸಂಬಂಧಪಟ್ಟಿದ್ದ? ಇದೇನ್ ಮೂರ್ತಿ, ಕೇಳಿ, ಸಹಾಯ ಮಾಡ್ತೀರಾ ಅಂತ ಕೇಳೋದೇನಿದೆ? ಇದು ವಿಷಯ ಹಾಗಲ್ಲ, ಅದು ಸ್ವಲ್ಪ ಸೂಕ್ಷ್ಮವಾಗಿದೆ. ಏನು ಅಂದರೆ, ಸುಶಾಂತಕ್ಕೆ ಸಂಬಂಧಿಸಿರೋ ವಿಷಯ ಒಂದು ಅಮಲಾ ಹತ್ರ ಇರೋ ಪೆನ್ ಡ್ರೈವಲ್ಲಿ ಇದೆ ಅಂತ ನಂಗೆ ಅನ್ಸುತ್ತೆ. ಆ ಪೆನ್ ಡ್ರೈವ್ನ ಅಮಲಂಗೆ ಗೊತ್ತಾಗದೇ ಇರೋ ಹಾಗೆ ತಂದು ಕೊಡ್ಬೋದಾ? ಇದೇನ್ ಮೂರ್ತಿ, ಅಮಲಂಗ್ ಗೊತ್ತಾಗದೇ ಇರೋ ಹಾಗೆ ಯಾಕೆ ತಂದು ಕೊಡ್ಬೇಕು? ಹಾಗಲ್ಲ, ಕೆಲವೊಂದು ವಿಚಾರಗಳನ್ನ ಎಕ್ಸ್ಪ್ಲೇನ್ ಮಾಡೋದು ಕಷ್ಟ. ನೀವು ತಂದು ಕೊಟ್ಟಿದ್ರೆ ತುಂಬಾ ಹೆಲ್ಪ್ ಆಗ್ತಾ ಇತ್ತು. ಅಲ್ಲ ಮೂರ್ತಿ, ಅವಳೇನ್ ಬೇರೆ ಅವಳ? ನಿಮ್ಗೆ ಅದ್ ಏನ್ ಬೇಕು ಅದನ್ನ ಅವಳ ಡೈರೆಕ್ಟ್ ಆಗಿ ಕೇಳಿದ್ರೆ ಅವಳೇ ನಿಮಗ್ ಕೊಡಲ್ವಾ? ಮೂರ್ತಿ, ಅಷ್ಟಕ್ಕೂ ನೀವೇನ್ ಬೇರೆಯವ್ರ? ನಾವ್ ಯಾವತ್ತೂ ನಿಮ್ಮನ್ನ ನಮ್ ಮನೆಯವರು ಅಂತಾನೆ ತಿಳ್ಕೊಂಡಿದೀವಲ್ಲ. ಅಂಥದ್ರಲ್ಲಿ ನಿಮಗ್ ನಮ್ ಮನೆಯವ್ರ ಬಗ್ಗೆ ಅನುಮಾನನ? ಅದ್ರಲ್ಲೂ ನೀವು ನನ್ ಮಗಳ ಬಗ್ಗೆ ಅನುಮಾನ ಪಡ್ತಾ ಇದ್ದೀರಾ? ಅಲ್ಲ ಅದಕ್ಕೆ ಅದು ಹಾಗಲ್ಲ. ವಿಷಯ ಏನಪ್ಪಾ ಅಂತಂದ್ರೆ, ನೋಡಿ ಮೂರ್ತಿ, ಇದೆಲ್ಲ ಚರ್ಚೆ ಮಾಡ್ಕೊಂಡು ಕುತ್ಕೊಂಡ್ರೆ ವಿಷಯ ಸುಮ್ನೆ ದೊಡ್ಡದಾಗತ್ತೆ. ನಾನೀಗ ಅವಳನ್ನೇ ಕರಿತೀನಿ, ನಿಮ್ಗೇನ್ ಬೇಕೋ ಅವಳನ್ನೇ ಕೇಳ್ಕೊಳ್ಳಿ. ಅಯ್ಯೋ ಅದು ಹಾಗಲ್ಲ, ನನ್ ಮಾತು ಕೇಳಿ. ಹಾಗಲ್ಲ ಅಂದ್ರೆ ಏನರ್ಥ? ಅಲ್ಲ, ಅವಳು ಗೊತ್ತಿಲ್ಲದೆ ಪೆನ್ ಡ್ರೈವ್ ನ ನಿಮಗ್ ತಂದು ಕೊಡ್ಬೇಕು ಅಂದ್ರೆ ಅವಳೇನಾದ್ರು ತಪ್ಪು ಮಾಡಿದಾಳೆ ಅಂತಾನ? ಈಗ ಅವಳೇನಾದ್ರು ತಪ್ಪು ಮಾಡಿದ್ರೆ ಇವಾಗ್ಲೇ ಎಲ್ಲ ಕ್ಲಿಯರ್ ಆಗ್ಬಿಡ್ಲಿ. ನಾನು ಅವಳ ಇವಾಗ್ಲೇ ಕರಿತೀನಿ. ಒಂದ್ ನಿಮಿಷ ಇರಿ ಮೂರ್ತಿ. ಅಮ್ಮು, ಅಮ್ಮು ಬಾಯ್ಲಿ. ಸರ್ ಸ್ವಲ್ಪ ಸ್ಟೈಲಾಗಿ ನಿಂತ್ಕೊಳ್ಳಿ ಸರ್, ಪಂಚೆ ಎಲ್ಲ ಇಟ್ಕೊಂಡು ಹಿಂಗೆಲ್ಲ ನಿಂತ್ಕೊಳ್ಳಿ.
ಸರ್ 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 ಸ್ವಲ್ಪ ಒಂದು ಗೆಡದೆ ಎತ್ತಿ ಸರ್. ಸ್ಟೈಲಾಗಿ ನಿಂತ್ಕೊಳ್ಳಿ, ಕೈ ಎತ್ತಿ ಸರ್ ಮೇಲೆ. ಈ ಕಡೆ ನೋಡಿ, ಸ್ಮೈಲ್ ಮಾಡಿ ಸರ್. ಸ್ಮೈಲ್, ಸೂಪರ್. ಆ ಕಡೆ ನೋಡಿ ಸರ್. ಏಯ್, ನಂದೊಬ್ಬಂದ ಫೋಟೋ ಎಷ್ಟು ಅಂತ ತೆಗಿತೀಯ? ಮದ್ವೆ ಫೋಟೋ ಅಂತಂದ್ರೆ ಗಂಡು ಹೆಣ್ಣು ಇಬ್ರು ಇರ್ಬೇಕಾಗ್ತದೆ. ಕರಿ ಅವ್ರನ್ನ. ಸರ್, ಪ್ರೀ ವೆಡ್ಡಿಂಗ್ ಶೂಟ್ ಅಂದ್ರೆ ಸೋಲನ್ನು ತೆಗಿತಾರೆ ಸರ್. ಸೋಲು ನನ್ನ ಮಗನೇ, ನನ್ನ ಜೀವಮಾನದಲ್ಲಿ ಸೋಲೋ ಮಾತೇ ಇಲ್ಲ. ಏನ್ ಅನ್ಕೊಂಡಿರ್ತೀಯ? ಲೇ, ನಾನು ಯಾರು ಗೊತ್ತಿದ್ದೋ? ನಾವಮ್ಮ ಯಾರು ಗೊತ್ತಾ? ನಾವಮ್ಮ ಬಸ್ಬಿಡ್ರೆ ನಿನ್ನ ಕಿತ್ತೋದ್ ಸೆಕೆಂಡ್ ಹ್ಯಾಂಡ್ ಕ್ಯಾಮ್ರಾ ನಿನ್ನ ಎಲ್ಲ ಒಟ್ಟಿಗೆ ಸೇರಿಸ್ಕೊಂಡ್ಕೊಂಡ್ಬಿಡ್ತಾಳೆ. ಸರ್ 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 ಯಾಕೆ ಸರ್ ಕೋಪ ಮಾಡ್ಕೋತೀರಾ? ಒಬ್ಬರೇ ನಿಂತ್ಕೊಂಡು ತೆಗ್ಸ್ಕೋತಾರಲ್ಲ ಅದನ್ನ ಸೋಲೋ ಅಂತಾರೆ ಸರ್. ಸರ್ ಸ್ವಲ್ಪ ತಾಳ್ಮೆಯಿಂದ ಇರಿ ಸರ್, ಪ್ಲೀಸ್ ಸರ್. ಯಾವನಿಗೆ ತಾಳ್ಮೆ ಗೀಳ್ಮೆ ಅಂತ ಮಾತಾಡ್ತಿದ್ಯಾ? ಯಾಕೆ ಸರ್, ಜಾಸ್ತಿ ಆಯ್ತಾ? ಏಯ್, ನನ್ನ ಮಗನೇ, ನಿನ್ನ ಪ್ಲಾನ್ ಎಲ್ಲ ನನಗೆ ಗೊತ್ತಿಲ್ಲ ಅಂತ ಅನ್ಕೊಂಡ್ಯಾ? ಇಲ್ಲೇನಾರ ನನ್ನ ಹತ್ರ ಆಟ ಆಡಕ್ ಬಂದ್ರೆ ಗೊತ್ತಲ್ಲ. ನಾನು ಯಾಕೆ ಆಟ ಆಡ್ಲಿ? ನಿಂಗೆ ಅಷ್ಟೊಂದು ಡೌಟ್ ಇದ್ರೆ ನಿಮ್ಮ ಬೌನ್ಸರ್ಸ್ನ ಪಕ್ಕದಲ್ಲಿ ನಿಲ್ಸ್ಕೊಂಡು ಫೋಟೋ ತೆಗ್ಸ್ಕೊ. ಆ ಫೋಟೋ ನಿಮ್ಮ ಕಟ್ಔಟ್ ಹಾಕ್ಸ್ಕೊ. ಏಯ್, ಏನೋ ಮಾತಾಡ್ತಿದ್ಯಾ? ನಾನು ಬದುಕಿದ್ದಾಗ ಕಟೌಟ್ ಹಾಕು ಅನ್ನೋದೆಲ್ಲ ಮಾತಾಡ್ತೀಯಾ? ನನ್ನ ಮಗನೇ, ನನಗೆ ಚೆನ್ನಾಗಿ ಗೊತ್ತು. ನೀನು ಮಾವನ್ ಮುಂದೆ ಒಂದು ಮಾತಾಡ್ತೀಯಾ, ನನ್ನ ಮುಂದೆ ಒಂದು ಮಾತಾಡ್ತೀಯಾ? ಮಗನೇ ಅಷ್ಟೇ. ನಾನು ಆಟ ಆಡ್ತಿರೋದು ನಿನ್ನ ಪಿಕ್ ಪಾಕೆಟ್ ಸ್ಟೋರಿನ ಹೇಳ ಹೇಳಿದ್ರೆ ಇವತ್ತೇ ನಿನ್ನ ಮದುವೆ. ಬೇಡ. ಏಯ್ ಮಗಳೇ, ನೋಡು, ನಮ್ಮ ಹುಡುಗಿ ಮುಂದೆ ನಿಂಗೆ ಅವಮಾನ ಆಗ್ಬಾರ್ದು ಅಂತ ಸುಮ್ಮನೆ ಹೋಗ್ತಾ ಇದ್ದೀನಿ. ಇಲ್ಲಾಂದ್ರೆ ಮಗನೇ ಇವತ್ತು ಏನಮ್ಮ, ಯಾಕ ಜೋರಾಗಿ ಕಿರ್ಚ್ಕೊಂಡೆ? ನಿನ್ನ ಹತ್ರ ಅದ್ಯಾವುದೋ ಪೆನ್ ಡ್ರೈವ್ ಇದೆಯಂತಲ್ಲ, ಮೂರ್ತಿ ಅಂಕಲ್ಗೆ ಬೇಕಂತೆ. ಈಗಲೇ ತಗೊಂಬ ಹೋಗು. ಪೆನ್ ಡ್ರೈವಾ? ನನ್ನ ಹತ್ರ 100 ಇದೆ. ಇಂಥದ್ದು ಅಂತ ಹೇಳಿದ್ರೆ ತಂದು ಕೊಡ್ತೀನಿ. ನೋಡಿದ್ರ ಮೂರ್ತಿ, ನೀವೆಷ್ಟು ಕೇಳಿದ್ರೆ ಅವಳೇ ಕೊಡ್ತಾಳೆ. ಅದು ಯಾವ್ದು ಬೇಕು ಅಂತ ಅವಳನ್ನೇ ಸ್ಪಷ್ಟವಾಗಿ ಕೇಳಿ. ಇದೆಲ್ಲ ಏನೋ ಮಾಡಕ್ ಹೋಗಿನೇನೋ ಆಗ್ತದೆ. ಹೀಗೆ ಕೇಳಿದ್ರೆ ಅವಳು ತಂದು ಕೊಡ್ತಾಳ? ಇವ್ರ ಹತ್ರ ಬಂದು ಕೇಳಿದ್ದು ವೇಸ್ಟ್ ಆಗೋಯ್ತು. ಹೇಳಿ ಮೂರ್ತಿ ಅಂಕಲ್, ಯಾವ ಪೆನ್ ಡ್ರೈವ್ ಬೇಕು ನಿಮ್ಗೆ? ರಾಜಕ್ಕೆ ಸಂಬಂಧಿಸಿರೋ ಪೆನ್ ಡ್ರೈವ್ ಅಂತೆ. ಆ ಪೆನ್ ಡ್ರೈವ್ ಈಗಲೇ ತಗೊಂಬ. ಏನ್ರಿ ಕರೆದಿದ್ದು? ಆ ಫೋಟೋಗ್ರಾಫರ್ಗೆ ಎಲ್ಲ ಹೇಳ್ಕೊಡ್ತಿದ್ರಲ್ಲ, ಅದು ಕಾಸ್ಟ್ಲಿ ಕ್ಯಾಮ್ರಾ. ಅದ್ರ ಬಗ್ಗೆ ನಿಮ್ಗೆ ಹೇಗೆ ಗೊತ್ತು? ಅದರಲ್ಲೇನಿದೆ ರೀ, ಎಲ್ಲ ಕ್ಯಾಮ್ರಾನು ಒಂದೇ ಥರ ಇರುತ್ತೆ. ಯಾಕೆ, ನಿಮಗೆ ಕಾಸ್ಟ್ಲಿ ಕ್ಯಾಮ್ರಾ ಬಗ್ಗೆ ಗೊತ್ತಿಲ್ವಾ? ಇಲ್ಲ, ನಾನ್ ನೋಡಿಲ್ಲ. ಮತ್ತೆ ಒಂದ್ಸತಿ ನೋಡೋಗ್ರಿ. ಎಲ್ಲ ಕ್ಯಾಮ್ರಲ್ಲೂ ಒಂದೇ ಸೆಟ್ಟಿಂಗ್ ಇರುತ್ತೆ. ಒಂದ್ಸರಿ ಟ್ರೈ ಮಾಡಿದ್ರೆ ಎಲ್ಲ ಗೊತ್ತಾಗುತ್ತೆ. ಆದ್ರೂ ನನಗ್ ನಿಮ್ ಮೇಲೆ ಡೌಟು ರೀ. ಅವನು ಕ್ಯಾಮ್ರಾಮ್ಯಾನು, ಅವನಿಗೆ ಎಲ್ಲ ಗೊತ್ತಿರ್ಬೇಕು. ಆದ್ರೆ ಅವನ್ಕಿಂತ ಜಾಸ್ತಿ ನಿಮ್ಗೆ ಗೊತ್ತಿದೆ. ರೀ, ಅವ್ನ್ ದಡ್ಡ, ನನ್ ಬುದ್ಧಿವಂತ ಅಷ್ಟೇ. ಡೌಟೇ ಬೇಡ. ಇವ್ರು ಏನೋ ಮುಚ್ಚಿಡ್ತಾ ಇದ್ದಾರೆ. ಇವ್ರು ಮಾತಾಡೋದ್ ನೋಡಿದ್ರೆ ದೊಡ್ಡ ಮನೆ ಹುಡುಗ ಮಾತಾಡ್ದಂಗಿದೆ. ಆದ್ರೂ ಇವ್ರ ಮೇಲೆ ಒಂದ್ ಕಣ್ಣಿಟ್ಟಿರ್ಬೇಕು. ಅಮ್ಮ, ದಿಸ್ ಇಸ್ ಟೂ ಮಚ್. ಅವ್ರೇನೋ ಹೇಳ್ತಾರೆ ಅಂತ ಅವ್ರ ಮಾತನ್ನ ನಂಬ್ಕೊಂಡು ನನ್ ಮೇಲೆ ಡೌಟ್ ಪಡ್ತಿದ್ಯಲ್ಲ. ಅಯ್ಯೋ, ನಾನ್ ನಿನ್ ಮೇಲೆ ಡೌಟ್ ಪಡ್ತಾ ಇಲ್ಲ ಕಡೆ. ಈಗಿರೋ ಡೌಟ್ನ ಕ್ಲಿಯರ್ ಮಾಡ್ತಾ ಇದ್ದೀನಿ. ನನ್ನ ಮಕ್ಳು ಏನಂತ ನನಗ್ ಚೆನ್ನಾಗಿ ಗೊತ್ತಿದೆ. ಆದ್ರೆ ಬೇರೆಯವರು ಬೆರಳು ಮಾಡಿ ತೋರಿಸುವಾಗ
ಅದನ್ನ ಅಲ್ಲೇ ಕ್ಲಿಯರ್ ಮಾಡ್ಬಿಡ್ಬೇಕು. ಇಲ್ಲ ಅಂದ್ರೆ ಆ ಆಪಾದನೆ ಹಾಗೆ ಅಲ್ಲೇ ಉಳ್ಕೊಬಿಡುತ್ತೆ ಕಣೆ. ನೋಡಿದ್ರ ಮೂರ್ತಿ, ಒಂದು ಕಡೆ ಶುರುವಾಗಿದ್ದ ಅನುಮಾನ ಹೇಗ್ ಇನ್ನೊಂದ್ ಕಡೆ ಬೆಂಕಿಯಾಗಿ ಹತ್ಕೊಳ್ಳುತ್ತೆ ಅಂತ. ಇದುವರೆಗೂ ನಾನು ನನ್ನ ಮಕ್ಕಳ ಮೇಲೆ ಅನುಮಾನ ಪಟ್ಟಿರ್ಲಿಲ್ಲ. ಇವತ್ತು ಅದು ಆಗೋಯ್ತು. ಅಯ್ಯೋ ಇಲ್ಲ, ಹಾಗಿದ್ರೆ ಬೇಡ ಬಿಡಿ. ಸುಮ್ಮನೆ ನಿಮ್ಮ ಮನ್ಸಿಗೆ ಬೇಜಾರು ಮಾಡಿ ನಾನು. ಇಲ್ಲ ಇಲ್ಲ, ಅದ್ ಹಾಗಾಗೋದಿಲ್ಲ. ವಿಷಯ ಇಲ್ಲಿವರೆಗೂ ಬಂದಿದೆ ಅಂದ್ಮೇಲೆ ಅದೇನಂತ ತೀರ್ಮಾನ ಮಾಡಿ ಮುಗಿಸ್ಬೇಕು. ನೋಡಮ್ಮು, ಅವ್ರದ್ ಏನ್ ಕೇಳ್ತಾ ಇದಾರೋ ತಂದು ತೋರಿಸ್ಬಿಡು. ಇಂಥ ವಿಷಯಗಳಲ್ಲಿ ನಮ್ಮ ಅಹಂ ಅಡ್ಡ ಬರಬಾರ್ದು. ಅಮ್ಮು, ಇದನ್ನೇ ದೊಡ್ಡದ್ ಮಾಡಬೇಡ. ನಿನ್ ಹತ್ರ ಅಂತದ್ ಏನೂ ಇಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಬೇಗ ಹೋಗು, ಅದ್ ಏನ್ ಪೆನ್ ಡ್ರೈವೋ ತಂದು ಇವ್ರಿಗೆ ಕೊಟ್ಬಿಡು. ಈ ವಿಷಯನ ದಯವಿಟ್ಟು ಇಲ್ಲಿಗೆ ಮುಗಿಸ್ಬಿಡು. ಅಲ್ಲಮ್ಮ, ನಾನು ಆಗ್ಲೇ ಹೇಳಿದ್ನಲ್ಲ, ನನ್ನ ಹತ್ರ 100 ಪೆನ್ ಡ್ರೈವ್ ಇದೆ ಅಂತ. ಯಾವುದು ಅಂತ ಹೇಗೆ ತಿಳ್ಕೊಳ್ಳೋದು? ಅಯ್ಯೋ, ನಿನ್ ಹತ್ರ ಇರೋ ಪೆನ್ ಡ್ರೈವ್ ಎಲ್ಲ ತಂದು ಕೊಟ್ಬಿಡೆ. ಅವ್ರಿಗೆ ಯಾವ್ದು ಬೇಕು ಅವರೇ ನೋಡ್ಕೊಳ್ಳಿ. ನಡಿ, ನಿನ್ ಜೊತೆ ನಾನು ಬರ್ತೀನಿ. ಇವ್ರಿಗೆ ಅದೇನ್ ಬೇಕೋ ತಂದು ಕೊಟ್ಬಿಡೋಣ. ಕುಡಿಯೋದೇ ನನ್ನ ವೀಕ್ನೆಸ್, ಆದರೆ ನ್ಯಾಯಕ್ಕೆ ದುಡಿಯೋದೇ ನನ್ನ ಬಿಸ್ನೆಸ್ಸು. ನೀನು ಮಾಕ ಮುಚ್ಚಿತು. ದುಡಿತಾನ ದುಡಿಯದ ಅಲ್ಲಕಲ್ಲ ಪುರ್ಷಿ. ಈ ಹೆಣ್ಣು ನಿಮ್ಮ ತವೇನೋ ಮಾತಾಡ್ಬೇಕು ಬತ್ತಿ ನಿಂತ ಕಳಿಸ್ಬಿಟ್ಟು ಈಟಕ್ಕಾದ್ರೂ ಬರ್ಲಿಲ್ವಲ್ಲ, ಎಲ್ಲೋಯ್ತು? ನಾನೇ ಹೋಗಿ ಕರ್ಕೊಬರಲ್ಲ. ಏ ನಿಂತ್ಕೊಳ್ಳಲ್ಲಿ. ಹೋಗಿ ಕರ್ಕೊಂಬರ್ತಾನಂತೆ. ಕರ್ಕೊಂಬರೋದು ಮಕ ನೋಡು. ನಿನ್ನೆ 4 ಜನ ಕರ್ಕೊಂಬರ್ಬೇಕು. ಏಯ್ ಅಲ್ಲಕಲ್ಲ ಮೂದೇವಿ, ಮಾವನ ಮನೆಗೆ ಬಂದಾಗ ಹೊಸ ಅಳಿ ಅಂತಾರ ನಡ್ಕೊಳ್ಳ. ಅಳಿಯನ್ ಥರನೇ ಬಂದಿದ್ದೀನಲ್ಲ ಪಾರು. ಅದಕ್ಕೆ ಮಕದಲ್ಲಿ ಬರ್ತೀನಿ. ಮಾವ ಆಲ್ರೆಡಿ ಬಾಯಿ ತುಂಬ ನನ್ನ ಅಳಿಮೆಯ ಅಂತ ಕರೆದ ಇದೆ. ನನ್ನ ಕರ್ಮ ಕಣಪ್ಪ. ಅದು ಯಾವ ಜನದಲ್ಲಿ ನನಗೆ ಗಂಟು ಬಿದ್ದೋ ಏನು ಕತೆನೋ. ಲೇ ಕುರ್ಸಿ, ನಿನ್ನ ಯೋಗ್ಯತೆಗೆ ಒಂದು ಹೆಣ್ಣು ಹುಡುಕೊಳಕ್ಕೆ ಆಗಲಿಲ್ಲ ನಿನ್ನ ಕೈಲಿ. ಹೆಂಗೋ ಇದೊಂದು ಮದುವೆ ಮಾಡೋ ಗಂಟ ಕುಸಿ ನಿನ್ನ ಕಂಟ್ರೋಲಲ್ಲಿ ನೀನು ಇರಲ್ಲ. ನಿನಗೊಂದು ದೊಡ್ಡ ನಮಸ್ಕಾರ. ಓ, ನಾನು ಏನು ಮಾಡಲಿ ಪಾರು, ಕಂಟ್ರೋಲಲ್ಲಿ ನನ್ನ ಕಂಟ್ರೋಲಲ್ಲಿ ಇರಲ್ಲ. ಕರ್ಮ ಕಣಪ್ಪ. ಪಾರು, ನೀವೊಂದು ವಿಷಯ ಇಲ್ಲ. ನನ್ನ ನೋಡಿ ಬಿಗಿಯೋಂಗ್ ನಿಂತ್ಕೊಳಕ್ ಕಸ್ಕೊಂಡ್ ಮಗ ಬತ್ತೈತೆ. ಬಾರು ಬಾ ಬಾ, ನನ್ನ ಮುದ್ದು ಸೊಸೆ ಬಾ. ಇದು ಬಗಿಗ್ ಚೇರ್ ಹಾಕ್ಲಾ? ನೀನ್ ಕುಂದ್ಕೊಂತ ಇದೀನಿ ದಾಳ್ ಮ್ಯಾಕೆ ಹಾಕು ಚೇರ್. ಬರೋ ಬರೋ ಕುತ್ಕೊ ಬರೋ. ಬೇಡ ಬೇಡ, ನಾನು ನಿಂತ್ಕೋತೀನಿ, ನೀವ್ ಹೇಳಿ. ಹೇಳ್ಬೇಕಾ? ಒಳ್ಳೆ ಚೆನ್ನಾಗಾಯ್ತು. ನಿನ್ನಂತವ ಏನೋ ಮಾತಾಡ್ಬೇಕು ಅನ್ನಿದ್ಕೆ ನನ್ನ ಸೊಸೆ ಹೇಳೋವಳೆ ಅಂತ ನನ್ನ ಕೈಲಿ ಆಗ್ಲಿ ನಾನು ಓಡಾಡ್ಕೊಂಡು ಬಂದಿವ್ನಿ. ನಾನೇನು ಹೇಳೋದು? ಹೇಳುವ ಅದೇನು ಹೇಳ್ಬೇಕೋ ಹೇಳು. ನೋಡವ, ನೀನೇನು ಭಯ ಪಡ್ಬೇಡ. ನಾನ್ ಬೇರೆ ಅಲ್ಲ, ನಿಮ್ಮವ್ವ ಬೇರೆ ಅಲ್ಲ. ನಿನ್ ಕಷ್ಟ ಏನೇ ಇದ್ರು ನನ್ ತವ ಧೈರ್ಯವಾಗಿ ಹೇಳ್ಕೊ. ಅಲ್ಲಿ ಮಹೇಶನ್ ಮುಂದೆ ನಿಂಗೆ ಮಾತಾಡಕ್ಕೆ ಕಷ್ಟ ಅಂತ ನಂಗೆ ಗೊತ್ತು. ಮಾತಾಡಕ್ಕೆ ಅವ್ನು ಬಿಡೋಕ್ಕೂ ಇಲ್ಲ. ನನ್ನ ತಮ್ಮ ಅಂತ ನಾನು ಹೇಳ್ತಿಲ್ಲ ಕಣವ. ಆ ಐದಂಗೆ ಹೆಣ್ಮಕ್ಳ ಕಷ್ಟ ಅರ್ಥ ಆಗಕ್ಕಿಲ್ಲ. ಅದಕ್ಕೆ ನೀನ್ ನನ್ನ ತವ ಮಾತಾಡ್ಬೇಕು ಅಂತ ಹೇಳ್ದಾಗ ನಿನ್ನ ಇಲ್ಲಿ ಬರಕ್ ಹೇಳಿದ್ದು. ಇಲ್ಲಿ ನಾನು ನೀನು ಇಬ್ರೇ ಇರೋದು. ನಾನು ನಿಂತ್ಕೊಳ್ಳ ಹೇಳವ. ಅಲ್ಲ, ನಾನು ಕೆಳಗೆ ಹೋಗ್ತೀನಿ, ಚೂರು ಕೆಲಸ ಇದೆ. ಯು ಲೇಡೀಸ್ ಸ್ಟಾಪ್. ನೀ ಕುರ್ಸಿ ನಿಂತ್ಕೊಳ್ಳವಸಿ. ಮಗ ಏನೋ ಹೇಳ್ಬೇಕಂತೆ. ನಾಳೆ ದಿವಸ ನಿನ್ನ ಹೆಂಡ್ರಾಗ ಹುಡುಗಿ ಅಲ್ವೇ, ಆಕೆಗೆ ಏನ್ ಸಮಸ್ಯೆ ಐತೆ ಅಂತ ನೀನು ತಿಳ್ಕೊಳ್ವಂತೆ. ನಿಂತ್ಕವಸಿ ಹೇಳವ. ಅಮ್ಮ, ದಯವಿಟ್ಟು ನನಗೆ ಮದ್ವೆ ಬೇಡ.
ಈ ಮದ್ವೆ ನಿಲ್ಲಿಸ್ಬಿಡಿ. ಯಾಕೆ ಇಷ್ಟೆಲ್ಲ ಮುಂದುವರೆದಿದ್ದೀವಲ್ಲ, ಈಗ ಮದುವೆ ಬೇಡ ಅಂದ್ರೆ ಹೆಂಗೆ? ಇಷ್ಟೆಲ್ಲ ಮುಂದುವರೆದಿರೋದು ಅಂದ್ರೆ ಎಂಗೇಜ್ಮೆಂಟ್ ಅಷ್ಟೇ ತಾನೇ ಆಗಿರೋದು. ಆಗಿದೆ. ನನ್ನ ಫ್ರೆಂಡ್ಸ್ಗೆಲ್ಲ ಹೇಳ್ಕೊಂಡ್ಬಿಟ್ಟಿದ್ದೀನಿ ಇವರೇ ನನ್ನ ಹೆಂಡತಿ ಆಗೋರು ಅಂತ. ಆ ದೇವ್ರು ಮೇಲ್ಗಡೆನೆ ನಾವಿಬ್ರಿಗೂ ಗಂಟ ಕಳಿಸ್ಬಿಟ್ಟಿದ್ದಾನೆ ಅಂತ ಅಂದ್ಕೊಂಡ್ಬಿಟ್ಟಿದ್ದೀನಿ. ಪಾರ ಏಳ್ ಚೆಲ್ಬೇಕು, ಇವಳೇ ಹೆಂಡತಿ ಪಾರ. ಮಗ ಏನೋ ಹೇಳಕ್ ಬಂದೈತೆ, ಹೇಳಿ ಹೇಳವ, ಏನ್ ತೊಂದ್ರೆ ನಿಂಗೆ? ಅಮ್ಮ, ಚಿಕ್ಕ ವಯಸ್ಸಿಂದ ನಾನು ತುಂಬಾ ಕಷ್ಟದಲ್ಲಿ ಬೆಳೆದಿದ್ದೀನಿ. ನಾನು ಆರೋಪ ಮಾಡ್ತಿಲ್ಲ, ಆದ್ರೆ ಮಹೇಶ್ವರನೆಲ್ಲ ಹೇಗ್ ನಡ್ಸ್ಕೊತಿದಾರೆ ಅಂತ ನಿಮ್ಗೆ ಗೊತ್ತಲ್ವಾ? ಅಪ್ಪನ್ ಸ್ಥಾನದಲ್ಲಿದ್ರು ಈ ಅಪ್ಪ ನನ್ನ ಪಾಲಿಗಿಲ್ಲ. ಅಮ್ಮನ್ನು ನನ್ನ ಪಾಲಿಗೆ ಬಿಟ್ಕೊಡ್ತಿಲ್ಲ ಅಮ್ಮ. ಇಷ್ಟೆಲ್ಲ ಕಷ್ಟಗಳ ಮಧ್ಯ ನನ್ನೇನ್ ಜೀವಂತವಾಗಿಟ್ಟಿರೋದೇ ನಮ್ಮಪ್ಪನ ಕನಸು. ಆ ಕನಸನ್ನ ನನ್ಸ್ ಮಾಡೋ ಒದ್ದಾಟದಲ್ಲಿ ಉಸಿರಿನ ಬಿಗೆ ಇಟ್ಕೊಂಡು ಬದುಕ್ತಾ ಇದ್ದೀನಿ. ನೀವ್ ಹೇಳಿದ ಅರ್ಥನೇ ಆಗ್ತಾ ಇಲ್ಲ. ಕನ್ಸಲ್ಲೂ ಉಸಿರು ಕಟ್ಟುತ್ತಾ? ನನಗೆ ನನ್ನ ಸ್ವಂತ ಕಾಲ್ ಮೇಲೆ ನಿಂತ್ಕೋಬೇಕು, ದೊಡ್ಡ ಕಂಪನಿ ಕಟ್ಬೇಕು, ಬಿಸ್ನೆಸ್ ಮಾಡ್ಬೇಕು ಅನ್ನೋ ಕನ್ಸಿದೆ. ನಾನು ಬದುಕ್ತಿರೋದೆ ಅದಕ್ಕೆ. ನಾನು ನಿಮ್ಮ ಹತ್ರ ಕಂಪ್ಲೇಂಟ್ ಹೇಳ್ತಿಲ್ಲ ಅಮ್ಮ. ನಿಮ್ ಮಗನ್ಗೆ ಒಂದು ಹೆಂಡತಿ ಬೇಕು ನಿಜ, ಆದ್ರೆ ಆ ಹೆಂಡತಿ ನಾನಲ್ಲ. ಹೆಂಡತಿ ಪಾತ್ರ ನನಗ್ ಸರಿ ಹೋಗಲ್ಲ ಅಮ್ಮ. ಈ ಮದುವೆಯಿಂದ ನನಗೂ ಅನ್ಯಾಯ ಆಗುತ್ತೆ, ನಿಮಗೂ ಅನ್ಯಾಯ ಆಗುತ್ತೆ. ಅದಕ್ಕೆ ಅಮ್ಮ, ಈ ಮದುವೆ ಬೇಡ. ಮೊದ್ಲಿಂದಾನು ಈ ಮಹೇಶ್ ಸರ್ ಕೈಯಲ್ಲಿ ಹಿಂಸೆ ಅನುಭವಿಸಿ ಮದ್ವೆ ಅನ್ನೋದ್ರಲ್ಲಿ ಆಸಕ್ತಿ ಹೊಂಟೋಗಿದೆ ನನಗೆ. ಏನೇ ಆದ್ರೂ ನಾನ್ ಮೊದಲು ಸ್ವತಂತ್ರಳಾಗ್ಬೇಕು, ಏನಾದ್ರೂ ಒಂದು ಸಾಧನೆ ಮಾಡ್ಬೇಕು, ನನ್ ಕಾಲ್ ಮೇಲೆ ನಾನ್ ನಿಂತ್ಕೋಬೇಕು, ನನ್ನಂತ 100 ಜನಕ್ಕೆ ನನ್ ಕೆಲ್ಸ ಕೊಡ್ಬೇಕು, ಅವ್ರ ಜೀವನಕ್ಕೆಲ್ಲ ದಾರಿ ಆಗ್ಬೇಕು ಅನ್ನೋ ಆಸೆ ನನಗಿದೆ. ದಯವಿಟ್ಟು ಈ ಆಸೆನ ನೆರವೇರಿಸ್ಕೊಡಿ ಅಮ್ಮ. ಒಂದ್ ಹೆಣ್ಣಾಗಿ ಇನ್ನೊಂದ್ ಹೆಣ್ಮಗು ಕಷ್ಟ ನಿಮ್ಗೆ ಅರ್ಥ ಆಗ್ತಿದೆ ಅಲ್ವಾ? ಏನೇ ಆದ್ರೂ ನನ್ನಂತ ಹುಡುಗಿ ನಿಮಗ್ ಸೊಸೆ ಆಗೋದಕ್ಕಾಗಲ್ಲ ಅಮ್ಮ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಇಷ್ಟು ದಿನ ನನಗೆ ಹೇಳೋದಕ್ಕೆ ಅವಕಾಶ ಸಿಗ್ಲಿಲ್ಲ, ಧೈರ್ಯನೂ ಇರ್ಲಿಲ್ಲ. ಅಮ್ಮ, ಒಂದ್ ಹೆಣ್ಣಾಗಿ ನಾನೇನ್ ಹೇಳೋಕ್ ಬರ್ತಿದ್ದೀನಿ ಅಂತ ನಿಮಗೆ ಅರ್ಥ ಆಗ್ತಿದೆ ಅಲ್ವಾ? ದಯವಿಟ್ಟು ಈ ಮದುವೆ ನಿಲ್ಲಿಸ್ಬಿಡಿ. ನಿಮ್ ಕೈ ಮುಗಿತೀನಿ, ಬೇಕಿದ್ರೆ ನಿಮ್ ಕಾಲು ಹಿಡ್ಕೋತೀನಿ.